ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಡಲೆಬೀಜ ಮಸಾಲೆ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಅಂದರೆ ಕಡಲೆಬೀಜ ಪಕೋಡನ ಇದು ಪಕ್ಕ ಬೇಕ್ರಿ ಸ್ಟೈಲಲ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನಮಗೆ ಕಡಲೆಬೀಜ ತುಂಬ ಇಷ್ಟ ಅಲ್ವಾ? ಈ ಥರ ಮಾಡ್ಕೊಂಡು ತಿಂದರೆ ಅಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಿಕೊಟ್ಟಿದ ತಕ್ಷಣ ಖಾಲಿ ಮಾಡ್ತಾರೆ. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ನಾನು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ಗೆ 1/4 kg ಕಡಲೆಬೀಜ ಅಂದರೆ 250 ಗ್ರಾಮಷ್ಟು ಕಡಲೆಬೀಜ ತೊಗೊತಾ ಇದ್ದೀನಿ ನಾನು. ಈ ಕಡಲೆಬೀಜಗೆ ಈ ಥರ ಒಂದು ಬೌಲಿಗೆ ತೊಗೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಗ್ರಾಮ್ಸಲ್ಲಿ ಹೇಳೋದಾದರೆ 100 ಗ್ರಾಮಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ಪು ಕಡಲೆ ಹಿಟ್ಟು. ಗ್ರಾಮ್ಸಲ್ಲಿ 100 ಗ್ರಾಮಷ್ಟು ಕಡಲೆ ಹಿಟ್ಟು ತೊಗೊಂಡು ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ ನಾನು. ಈಗ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ನೀವು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ ನಾನು. ನಿಮ್ಮ ಫುಡ್ ಕಲರ್ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದೇ ಸಲ ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು. ಸ್ವಲ್ಪನೇ ಈ ಥರ ನೀರು ಹಾಕ್ಕೊಂಡು ಒಂದೇ ಸಲ ಹಾಕೋಕ್ಕಾದ್ರೆ ನೀರು ತುಂಬ ಹೋಗ್ಬಿಟ್ರೆ ಮತ್ತು ಕೋಟಿಂಗ್ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧ ಅಂದರೆ 1/4 ಕಪ್ಪಷ್ಟು 50 ಗ್ರಾಮಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟು ಹಾಕೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಸರಿ ಹೋಗುತ್ತೆ. ಈಗ ಕಡಾಯಿಯಲ್ಲಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದಾದ್ಮೇಲೆ ಕಡಲೆಬೀಜ ಒಂದೊಂದಾಗೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಕಡಲೆಬೀಜ ತುಂಬ ಎಣ್ಣೆ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕಾದಾದ್ಮೇಲೆ ಕಡಲೆಬೀಜ ಬಿಡುವಾಗ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಈ ಥರ ಎಲ್ಲ ಒಂದೊಂದಾಗೆ ಬಿಡಬೇಕು. ಇದು ಕಡಲೆಬೀಜ ಬಿಡೋದನ್ನು ನಾನು 2 ಮೆಥಡಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಕೈಯಲ್ಲಿ ಬಿಡೋದು. ಈಗ ನೋಡಿ ಈ ಥರ ನೊರೆ ಬರ್ತಾ ಇದೆಯಲ್ಲ, ಒಂದು ಸ್ವಲ್ಪ ಈ ಥರ ಹಾಕಿದ ತಕ್ಷಣ ಬಿಡಬಾರ್ದು, ಸೌಟೇನೂ ಹಾಕೋಕೆ ಹೋಗಬಾರ್ದು. ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಅದು ಕಡಲೆಬೀಜ ಬೆಂದಿದೆ ನಮಗೆ ಗೊತ್ತಾಗಲ್ವಲ್ಲ. ಹೆಂಗೆ ಗೊತ್ತಾಗುತ್ತೆ ನೋಡಿ, ಇವಾಗ ನೊರೆ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ. ನೋಡಿ ನೊರೆ ಏನಿಲ್ವಲ್ಲ, ಇವಾಗ ಈ ಥರ ನೊರೆ ಎಲ್ಲ ಖಾಲಿ ಬಂದು ನಿಂತಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಫಸ್ಟು ಇದೊಂದು ಸ್ವಲ್ಪ ಮೆತ್ತಗಿರುತ್ತೆ, ತಣ್ಣಗಾದ್ಮೇಲೆ ಗರಿಗರಿ ಆಗುತ್ತೆ. ಈಗ 2ನೇ ಮೆಥಡ್ ಹೆಂಗಪ್ಪ ಕಡಲೆಬೀಜ ಬಿಡೋದು ಅಂದರೆ ಈ ಥರ ಜಾಲರಿ ಥರ ಇರುತ್ತಲ್ಲ, ಆ ಥರ ಸೌಟ್ ತೊಗೊಂಡ್ಬಿಟ್ಟು ಅದಕ್ಕೆ ಕಡಲೆಬೀಜನ ಎಲ್ಲ ಮಸಾಲೆ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತಟ್ಕೋಬೇಕು. ಒಂದು ಲೇಯರ್ ಬರುತ್ತಲ್ಲ ಅದನ್ನು ಎಣ್ಣೆ ಚೆನ್ನಾಗಿ ಕಾದ್ರೆ ಎಣ್ಣೆನ ಡಿಪ್ ಮಾಡಿ ಈ ಥರ ಕಡಲೆ ಬೀಜನ ಒಂದೊಂದಾಗೆ ಸ್ಪೂನಲ್ಲಿ ಈ ಥರ ಅಂದರೆ ಒಂದೊಂದಾಗೆ ಬಂದ್ಬಿಡುತ್ತೆ. ನಿಮ್ಗೆ 2 ಮೆಥಡಲ್ಲಿ ಯಾವ ಮೆಥಡ್ ಈಸಿ ಆಗುತ್ತೋ ಆ 2 ಮೆಥಡಲ್ಲೂ ಒಂದು ಬಳಸ್ಕೊಳ್ಳಿ. ನೋಡಿ ಈ ಥರ ಇನ್ನೊಂದ್ಸಲ ಈ ಥರ ಡಿಪ್ ಮಾಡಿ ಮತ್ತೆ ಈ ಥರ ಬಿಡ್ತಾ ಇರೋದು ತುಂಬ ಬೇಗ ಆಗುತ್ತೆ. ಈ ಥರನೂ ಅದನ್ನು ಅಷ್ಟೇ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದ್ರೆ ಆಯಿತು. ಇವಾಗ ನಾನೆಲ್ಲ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ನೋಡಿ ಅದ್ರ ಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಆಯಿತು, ಅಷ್ಟೇ. ನೋಡಿ ಕ್ರಿಸ್ಪಿ ಆಗಿರೋಂಥ ಕಡಲೆಬೀಜ ಪಕೋಡ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.